ಕರಾವಳಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದೆ. ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ. ಮಂಗಳೂರಿನಲ್ಲಿ ಇವತ್ತು ಕಾರ್ಯಕರ್ತರ ಬೃಹತ್ ಸಮಾವೇಶ ಆಯೋಜನೆಗೊಂಡಿದೆ. ಕಾಂಗ್ರೆಸ್ನ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶ ಇದು. ಖರ್ಗೆ, ಡಿಸಿಎಂ, ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸಮಾವೇಶ ನಡೀತಾ ಇದೆ. ಎಐಸಿಸಿಯ ಸೂಚನೆ ಮೇರೆಗೆ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಚುನಾವಣೆಗೆ ಕಾರ್ಯಕರ್ತರನ್ನ ಸಂಘಟಿಸುವುದಕ್ಕೆ ಈ ಸಮಾವೇಶ ಆಯೋಜನೆ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಸಮಾವೇಶದಲ್ಲಿ ಸುಮಾರು 50,000ಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇದೆ. ಸಮಾವೇಶ ಆರಂಭವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ದೇವಸ್ಥಾನಗಳು ಎಲ್ಲ ಕೂಡ ಈ ಭೂಮಿಲಿ ಅಡಗಿದೆ. ನಾವು ನಮ್ಮ ಹಿರಿಯ ಅಂತ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ, ನಮ್ಮ ಜನಾರ್ದನ್ ಪೂಜಾರಿ ಅವ್ರನ್ನ ಇವತ್ತು ನಾವು ಮತ್ತು ವೀರಪ್ಪ ಮೊಯ್ಲಿಯವರು ಕಳೆದ 40-45 ವರ್ಷಗಳ ಕಾಲ ಈ ರಾಜ್ಯಕ್ಕೆ, ಈ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ. ನೂರಾರು ಜನ ಯುವಕರುಗಳನ್ನ ಈ ರಾಜ್ಯದ ನಾಯಕತ್ವದಲ್ಲಿ ಬೆಳೆಸಿ ಇವತ್ತು ನಮ್ಮ ಪಕ್ಷ ಬಲವರ್ಧನೆಗೆ ಮಾಡಿಕೊಟ್ಟಿದ್ದಾರೆ. ನನಗೆ ನೆನಪಿದೆ, ಇವತ್ತು ಜನಾರ್ದನ್ ಪೂಜಾರಿ ಅವರ ಆರೋಗ್ಯ ಸರಿ ಇಲ್ಲ. ಪಕ್ಷದ ಅಧ್ಯಕ್ಷರಾಗಿ 2 ಬಾರಿ ಕೆಲಸ ಮಾಡಿದವರು. ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ, ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾಗ ಒಂದು ಕಾಲದಲ್ಲಿ ಯಾರು ಬ್ಯಾಂಕಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ ಮೇಲೆ ನಾನೊಬ್ಬ ವಿದ್ಯಾರ್ಥಿ ನಾಯಕಿದ್ದಾಗ ಒಂದು ಸ್ಕೂಟರ್ ಬೇಕಾಗಿತ್ತು. ಆ ಸ್ಕೂಟರ್ 5,000 ರೂಪಾಯಿ. 5,000 ರೂಪಾಯಿಗೆ ನಾನು ಯಾರೋ ಕರ್ಕೊಂಡೋಗಿ 3-4 ಜನಕ್ಕೆ ಸೈನ್ ಹಾಕ್ಸ್ಬೇಕಾಯ್ತು ಗ್ಯಾರಂಟಿಗೆ ಅಂತ ಒಂದು ಸಂದರ್ಭ. ಅದು ಮುಗಿದಿದ್ದಂಗೆ ಪೂಜಾರಿ ಅವರು ಒಂದು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು. ಇವತ್ತು ನಿಮ್ಗೆಲ್ಲ ಆರ್ಥಿಕವಾದಂತಹ ಶಕ್ತಿ ತುಂಬಿ